रुक्मिणी प्रीतम बाबे गमन मोहना बाबे गमन मोहना बाबे स्वामी बाबे प्रभु बाबे गमन मोहना स्वामी ಕಣ್ಣೋಟಕ್ಕೆ ಬೆರಗಾದೆನೋ ನಿನ್ನಂದಕ್ಕೆ ಕಣ್ಣೋಟಕ್ಕೆ ಬೆರಗಾದೆನೋ
ಒಂದಾಗಿ ಸೇರುವ ಬಾ ಪ್ರಿಯೆ ಬಾ 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 ಪ್ರಿಯೆ ಬಾ ಬೇಗ ಬಾ ದಿನವು ನಮಗಾಗಿದೆ ನೀ ಬಂದನ್ನ ಜೊತೆಯಾಗಿದೆ ಈ ಶುಭ ದಿನವು ನಮಗಾಗಿದೆ ನೀ ಬಂದನ್ನ ಜೊತೆಯಾಗಿದೆ ದಿನವೆಲ್ಲವೂ ನಾವು ನಲಿದಾಡುವ ನಗು ನಗುತ್ತಲಿ ನಾವು ಜೊತೆ ಸೇರುವ ದಿನವೆಲ್ಲವೂ ನಾವು ನಲಿದಾಡುವ ನಗು ನಗುತ್ತಲಿ ನಾವು ಜೊತೆ ಸೇರುವ ನಾವು ಒಂದಾಗಿ ಸೇರುವ ಬಾ ಪ್ರಿಯೆ ಬಾ ಬೇಗ ಬಾ ಪ್ರಿಯೆ ಬಾ ಬೇಗ ಬಾ ಹಾಗಾದರೆ ಯುದ್ಧ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿದೆ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆವಿಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕರ್ಣ,
ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗಿಡಲೇಕೆ? ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಸ್ವಾಮಿ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ, ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ನೂತನ ಜಗತ್ತಿನಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಈ ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣದಿಂದ ರಕ್ತ ರಸವನ್ನು ತೊಯ್ದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ರುಕ್ಮಿಣಿ, ಪ್ರಾಣೇಶ್ವರ, ರುಕ್ಮಿಣಿ ಸ್ವಾಮಿ. ಪ್ರಿಯ ರಮಣಿ, ಪ್ರಿಯ ರಮಣಿ ಬಾತರುಣಿ ಸರಸದಿ ನಲಿಯುವ ಬಾಬಾರೆ. ಪ್ರಿಯ ರಮಣಿ ಬಾತರುಣಿ ಸರಸದಿ ನಲಿಯುವ ಬಾಬಾರೆ. ಪ್ರಿಯ ರಮಣಿ
ಹರುಷದಿ ನಲಿಯುವ ಬಾರ, ಹರುಷದಿ ನಲಿಯುವ ಬಾರ, ಎರವಲ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತಾಗಿ ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತ ಅವಸ್ಥೆಯುಂಟಾಗಿರುವುದು. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆ ಆಗುವುದಿಲ್ಲ. ರುಕ್ಮಿಣಿ ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿಲ್ಲ. ಈ ಯುದ್ಧವನ್ನು ನಿಲ್ಲಿಸು, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಈ ಘೋರಾತ್ಯಾಕಾಂಡ ನಿಲ್ಲಲಿ ಪ್ರಭು. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೂ ಸಹ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು. ರುಕ್ಮಿಣಿ, ಪ್ರಯತ್ನಿಸಿ ಸ್ವಾಮಿ, ಖಂಡಿತವಾಗಿಯೂ ಸಫಲವಾಗುವುದು. ಆಗಲಿ ರುಕ್ಮಿಣಿ. ಸ್ವಾಮಿ, ರುಕ್ಮಿಣಿ, ರುಕ್ಮಿಣಿ, ಸ್ವಾಮಿ, ರುಕ್ಮಿಣಿ, ಬಳಿ ಪ್ರಿಯತಮ. ರುಕ್ಮಿಣಿ, ಚಂದಾನ ಚೆಲುವ ಬಾರ, ಅಂದಾದ ಮೊಗವ ತೋರ, ಚಂದಾದ ಚೆಲುವ ಬಾರ, ಅಂದಾದ ಮೊಗವ ತೋರ, ವಿನೋದ ವಿನೋದ ಮನ ಕಾನೂನ ಬಾರ ಪ್ರಿಯತಮ. ಅನುವಾದ ಜಾಣ ಮನದಲ್ಲಿಯೇ ಬನರಾಜ ನೀನೆ, ಅನುವಾದ ಜಾಣ ಮನದಲ್ಲಿಯೇ ಕಂಪನ, ನಗುತ್ತಿರುವ ಮೋಹನ ನಲಿದಾಡುತ್ತ, ನಗುತ್ತಿರುವ ಮೋಹದ ನಲಿದಾಡುತ್ತ, ವಿನೋದ ವಿನೋದ ಮನ ಕಾನೂನ ಪಾರ ಪ್ರಿಯತಮ. ಬಳಿ ರುಕ್ಮಿಣಿ, ನಾಯೇನ ಬಲ್ಲೆ ಮರೆಯಾದ ಮೇಲೆ ನಲಿತಿರುವ ಮನಮೋಹನ, ನಾಯೇನ ಬಲ್ಲೆ ನಿನ್ನ ಮನವನ್ನು ಮನದಲ್ಲೇ ನಗುತ್ತಿರುವ ಮೋಹನ, ನಗುತ್ತಿರುವ ಮೋಹನ ನಲಿದಾಡುತ್ತ, ನಗುತ್ತಿರುವ ಮೋಹನ
ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ಏಕೆ ದೇವ, ನಿಮಗಾದರೂ ಈ ನಿಮ್ಮ ಸಹೋದರಿಯ ಕಷ್ಟ ಅರಿವಾಗುತ್ತಿಲ್ಲವೇ? ಏಕೆ, ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ದೇವ, ಪರಿಹರಿಸಿ ಕಾಪಾಡು. ಪಾಂಚಾಲಿ, ದೃಪದ, ನೀ ಕಣ್ಣೀರಿನ ಶೋಧನೆ ಮುಗಿಲೆಬ್ಬಿಸುವ ಹಾಗೆಯಿಂದ ಮೂಗದ ಮಾಡಲು ನಿಂತ ಈ ಪಾಂಡವ ರುದ್ರನ ಮಡದಿಗೆ ಕಣ್ಣೀರೇ. ದೇವಿ, ಈ ನಿನ್ನ ಕಣ್ಣೀರಿಗೆ ಕಾರಣರಾದನು ಈ ನನ್ನ ನೆಚ್ಚಿನ ಗದೆಯಿಂದ ಒಂದೇ ಏಟಿಗೆ ಬಡಿದು ತಡಾರ್ಧದಲ್ಲಿ ಕೊಂದು ಬಿಡುವೆನು. ಓಹೋ, ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು ಎಷ್ಟರಲ್ಲಿ ಕಾಲ ಕಳೆಯಬೇಕಾಗಿ ಬಂದಿತು. ಇನ್ನು ಈ ಪಾಂಚಾಲಿಯು ಜೀವಿಸಿ ಫಲವಾದರೂ ಏನು? ಸಾಕು, ನಿಲ್ಲಿಸು ಈ ನಿನ್ನ ಬಿರುನುಡಿಗಳನ್ನು. ಹಿಂದೆ ನಿನ್ನ ಒದಗಿದ್ದು ವಿಪತ್ ಪರಿಬರಗಳನ್ನು ಪರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯ ವಿರುದ್ಧವಾಗಿ ನಡೆಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಎಡಿಗಳೆಂದು ಪರಿಪರಿಯಾಗಿ ನಿಲ್ಲಿಸುತ್ತಿರುವೆಯಾ? ದೇವಿ, ಆ ಕೌರವರ ತಲೆಗಳ ರಣದಲ್ಲಿ ಪುಡಿ ಪುಡಿ ಕೊಲ್ಲೆನ ಗದೆಯೊಳಗೆ ಈ ಭೀಮನ ಕಾಪಾಗಿಯೋ ದೇವಿ, ಆ ಕೌರವರ ತಲೆಗಳ ರಣದಲ್ಲಿ ಪುಡಿ ಪುಡಿ ಕೊಲ್ಲೆನ ಗದೆಯೊಳಗೆ ಈ ಭೀಮನ ಕಾಪಾಗಿ ಬೇಳ್ವೆಗೆ ರಮದ ನಂದಿನಿ. ದೇವಿ, ಬೇಳ್ವೆಗೆ ರಮದ ನಂದಿನಿ. ತೊಡೆ ತಟ್ಟೆ ಕರೆದವನ ತೊಡೆಯನ್ನೇ ಮರೆದು ಬಡೆ ಬೆಳೆದು ಎಳೆದವನ ಕರುಳನ್ನೇ ಬಗೆದೆ. ತಡೆ ತಟ್ಟಿ ಕರೆದವನ ತೊಡೆಯನ್ನೇ ಮರೆದು ಬಡೆ ಬೆಳೆದು ಎಳೆದವ ಕರುಳನ್ನೇ ಬಗೆದೆ. ಗೋದೋರಿ ಸುನರನ್ನು ಬಿಡಿದೆಳೆ ತಂದು ಗೋದೋರಿ ಸುತರನ್ನು ಬಿಡಿದೆಳೆ ತಂದು ರುಂಡ ಮಂಡ ಚೆಂಡಾಡದ ಬಿಡನ ರುಂಡ ಮಂಡ ಚೆಂಡಾಡದ ಕೌರವರ ತಲೆಗಳ ರಣದಲ್ಲಿ ಪಡಿ ಪಡಿ ಬಂದನು ಗದೆಯೊಳಗೆ ಈ ಭೀಮನ ಕೋಪ ಆರತಿ ತಂದ ಬೇಳ್ವೆಗೆ ರಮದ ನಂದಿನಿ. ಬೇಳ್ವೆಗೆ ರಮದ ನಂದಿನಿ, ರಮದ ನಂದಿನಿ. ದೇವಿ, ಚಲಿಸುತ್ತಿರುವ ಸೂರ್ಯ ಚಂದ್ರೋದಿಗಳೇ ತಮ್ಮ ದಿಕ್ಕನ್ನು ಮಾಡುವುದು. ಸಪ್ತ ದೀಪಗಳಿಂದ ಪ್ರತಿರುತ್ತವಾದ ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತು ತೊಡೆ ತಟ್ಟಿ ಕರೆದವನ್ನ ತೊಡೆಯಂತೆ ಮುರಿದು ಹೊಡೆ ಪಿಡಿದು ಎಳೆದವನ್ನ ಕರುಳಂತೆ ಬಗೆದೆ. ತೊಡೆ ತಟ್ಟಿ ಕರೆದವನ್ನ ತೊಡೆಯಂತೆ ಮುರಿದು ಹೊಡೆ ಪಿಡಿದು ಎಳೆದವನ್ನ ಕರುಳಂತೆ ಬಗೆದೆ. ಗೋದೋರಿ ಸುತರನ್ನು ಬಿಡಿದೆಳೆ ತಂದು ಗೋದೋರಿ ಸುತರನ್ನು ಬಿಡಿದೆಳೆ ತಂದು ರುಂಡ ಮೊಂಡ ಚೆಂಡಾಡದ ಬಿಡನ ರುಂಡ ಮೊಂಡ ಚೆಂಡಾಡದ ಕೌರವರ ತಲೆಗಳ ರಣದಲ್ಲಿ ಪುಡಿ ಪುಡಿ ಕೊಲ್ಲನ್ನು ಕದೆಯೊಳಗೆ ಈ ಭೀಮನ ರಮದ ನಂದಿನಿ. ರಮದ ನಂದಿನಿ. ದೇವಿ, ಚಲಿಸುತ್ತಿರುವ ಸೂರ್ಯ ಚಂದ್ರೋದಿಗಳೇ ತಮ್ಮ ದಿಕ್ಕನ್ನು ದೀಪಗಳಿಂದ ಪ್ರತಿರುದ್ಧವಾದ ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರು. ಭೂಮಂಡಲವೇ ತಲೆ ಕೆಳಕಾದರೂ ಈ ಭೀಮನು ಮಾಡಿದ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಹಾಗೇನಾದರೂ ನನ್ನ ಸಹೋದರರು ಅಗ್ರಜನ ಅಭಿಪ್ರಾಯದಂತೆ ನಡೆದದ್ದೇ ಆದರೆ ಅಂದೇ ಅಂದೇ ಈ ನನ್ನ ನೆಚ್ಚಿನ ಗದೆಯನ್ನು ಧರಿಸಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕುರುಕುಲಾದ ಬರೆದು ಕೆಳಕಿ ರಕ್ತದ ಒಳೆಯನ್ನೇ ಏರಿಸುವೆನು.
ಪ್ರಾಣೇಶ್ವರ, ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ಸ್ವಾಮಿ? ದೇವಿ, ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿಂತು ಆ ದೃಢ ದುಶ್ಯಾಸನ ವಕ್ಷಸ್ಥಳವನ್ನು ಸೇರಿ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೇನೋ ಅಂದು ಅಂದು ನನ್ನನ್ನು ಹೊಗಳಿವಂತೆ. ಅಲ್ಲಿವರೆಗೂ ಈ ನಿನ್ನ ಮಾತುಗಳು ನನಗನಾವಶ್ಯಕ. ಸಾಲಿ ಎಲ್ಲೋ ನಟನವನ್ನು ನೆನೆದು ಕ್ಷಣ ಕ್ಷಣಕ್ಕೂ ತನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳುತ್ತಿರುವೆ. ನಿನ್ನ ಹಿಂದಿನ ಮಯಕ್ಕೆ ಇಲ್ಲಿರುವ ಕಾಲ ಸಮೀಪಿಸುತ್ತಿರುವುದು ಶಾಂತರಾಗುವುದೇವಿ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ನೋಡ ನಿನ್ನ ಉಚ್ಚತನದ ಭ್ರಾಂತಿ. ದರ್ಪದ ಕೊಡಿ ಕಿತ್ತೊಗೆದು ಎಟ್ಟದನ್ನು ಕಿತ್ತೆಸೆದು ಆ ಸಡ್ಡರಾದ ಬಂಡರನ್ನು ಕಳೆದು ಅಡ್ಡಗಟ್ಟಿದವರ ಹೆದೆಬೆಗೆದು ಬಾಹುಬಲಗಳಿಸಿರುವ ಪಾಂಡವರು ದಾಯಾದಿ ಬಂಡಮರ ರಂಡ ಮಂಡ ಚಂಡಾಡದೆ ಬಿಡುವುದಿಲ್ಲ. ನೆರೆದ ಸಭಾ ಮಧ್ಯದಲ್ಲಿ ಸಹೋದರ ಸತಿ ಎಂಬ ತಾರತಮ್ಯ ನಡೆಯದೆ ದ್ರೌಪದಿ ಮಾನನ ತೊಡೆಯಿಂದ ಅಲಂಕರಿಸು ಎಂದು ಕರೆದ ಆದರ್ಪಿತ ದುರ್ಯೋಧನ ಅಟ್ಟಾಸ ಅದೆಷ್ಟರ ಮಟ್ಟಿಗೆ ಇದನ್ನು ನೋಡಲೇಬೇಕು. ಅಗ್ರಜ, ತರುಳ ಕೌರವರನ್ನು ಮರಣಗೊಳಿಸದ ದರೆಯಲ್ಲಿರಲು ಬಿಡುವುದೇ. ತರುಳ ಕೌರವರನ್ನು ಮರಣಗೊಳಿಸದ ದರೆಯಲ್ಲಿರಲು ಬಿಡುವುದೇ. ರಣದೊಳವರ ರಕ್ತಪಾನ ಮಾಡದಿರುವೆ. ರಣದೊಳವರ ರಕ್ತಪಾನ ಮಾಡದಿರುವೆ. ಕತ್ತಿಯ ಮೊಡಿ ಮಟ್ಟಿದವನ ಮೆಟ್ಟಿಕೊಳ್ಳುವೆ, ಮೆಟ್ಟಿಕೊಳ್ಳುವೆ. ಮೆಟ್ಟಿದವನ ಮೆಟ್ಟಿಕೊಳ್ಳುವೆ, ಓದದು ಮೆಟ್ಟಿಕೊಳ್ಳುವೆ. ಕರುವುದು ಕೊಡೆ ತಟ್ಟಿದವನ ಕೊಟ್ಟಿಕೊಳ್ಳುವೆ, ಕರೆಯಳ ಕೊಟ್ಟಿಕೊಳ್ಳುವೆ. ಕರುವುದು ತೊಡೆ ತಟ್ಟಿದವನ ಕೊಟ್ಟಿಕೊಳ್ಳುವೆ, ಕರೆಯಳ ಕೊಟ್ಟಿಕೊಳ್ಳುವೆ. ತರುಳ ಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಣದೊಳವರ ಆ ರಣದೊಳವರ ರಕ್ತಪಾನ ಮಾಡದಿರುವೆನೆ. ಗಡಿಗಡಿಗೂ ಕಾಟ ಕಟ್ಟಿ ಕಾಡುತ್ತಿರುವ ಆ ಕುರುಸಂತತಿಯ ಘೋರ ಕೃತ್ಯಗಳು ತಮ್ಮ ಚಿತ್ತಕ್ಕಿನ್ನು ಕೆಚ್ಚನ್ನು ಹತ್ತಿಸಲವೇ. ಅವರು ನೀಡಿದ ಸರ್ಪಬಂಧ, ವಿಷಪ್ರಸಾರ, ಕಪಟದೂತ, ಭೀಕರ ಕಾಡಿನ ವನವಾಸ ಇವೆಲ್ಲವಕ್ಕೂ ಮಿಗಿಲಾಗಿ ಕೈಲಾಗದ ಏಡಿಗಳೆಂದು ಮುಗಿಸಿದ ಅಜ್ಞಾತವಾಸ ಅವುಗಳನ್ನೊಮ್ಮೆಯಾದರೂ ಸ್ಮರಣೆ ಮಾಡಿ ಅಣ್ಣ, ಅವರಂತಹ ಬಲವಂತರೇ ಆದರೆ ಒಡ ತೊಟ್ಟಿ ರಣರಂಗದಲ್ಲಿ ನಿಲ್ಲಲಿ. ಎಷ್ಟೇ ಕೋಟಿ ಅಪ್ಪಿತಪ್ಪಿರಾಗಿ ಬಂದರೂ ಸಾಟಿ ಇಲ್ಲದೆ ಕುರು ರಕ್ತವನ್ನು ಏರಿ ಬಿಡುವೆನು. ಅಣ್ಣ, ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ನಾನದೊಂದಿಗೆ ನಮ್ಮಗಳ ಪಂಥಗಳನ್ನು ಈಡೇರಿಸಿಕೊಳ್ಳದವರದು ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ. ಭೀಮಸೇನ, ಎಲ್ಲರೂ ನಿರಾಂತರದಲ್ಲಿ ಹಾಡುತ್ತಿರುವ ನೀಕರ ಹೋರಾಟವನ್ನು ನಾನು ಬಲ್ಲೆ. ಸಹೋದರ, ಸ್ವಲ್ಪ ಶಾಂತಿ ವಹಿಸಿ ನಮ್ಮ ಹಮಯನಾಥನು ನಮ್ಮ ಪಕ್ಷವನ್ನು ವಹಿಸಲೆಂದು ರಾಜದೂತನು ಸಮಾಚಾರವನ್ನು ತಂದಿರುವನು. ಅಂದಿನೊಡನೆ ಶ್ರೀಕೃಷ್ಣನ ಆಗಮನ ಮಾಡುವನು. ಮುಂದಿನ ನಿರ್ಧಾರವನ್ನು ಆಲೋಚಿಸೋಣ. ಅದು ಶ್ರೀಕೃಷ್ಣ ಪರಮಾತ್ಮನ ಸಿಕ್ಕಲೇ ಆಗಮಿಸುತ್ತಿರುವನು. ಪರಮಾತ್ಮ ಪಾದಕ್ಕೆ ಪ್ರಣಾಮವನ್ನು ಸ್ವೀಕರಿಸಿ. ವಿಜಯಶಾಲಿ ಆಗೋ ಪರಮಾತ್ಮ ದೇವಕಿ ವರ ನಂದನ ಲಲಿತೆ ಮಾಧವ ದೇವಕಿ ವರ ನಂದನ. ಪರಮಾತ್ಮ ದೇವಕಿ ವರ ನಂದನ
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀವು ನಮ್ಮೆಲ್ಲರ ಪ್ರಯಾಣಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವದೇವ. ನೀವು ನಮ್ಮ ಮೇಲೆ ಹೆಚ್ಚಿರುವ ಪ್ರೀತಿ ಅಪಾರವಾದುದು ದೇವ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜದಾಸರಾಗಿ ಸಕಲ ಮಣ್ಣು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಕುಬೇರು ಶಾಂತಿಯಿಂದ ಮಾಡುವನು ಒಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವಲ್ಲಯ್ಯ ಸಂಪದನ ಅಪವಿತ್ರ ಮೂಲಾತೆಯ ಪವಿತ್ರವಲಿಸಲೆಂತೋ ಒಳ್ಳೆ ರೋರ ಹತ್ಯೆ ವೀಕ್ಷಿಸೆ ಕೈಕಲೆ ನಿಕಲಿ ಕೆರೆಯು ಹಲ್ಲಿಯೇ ಆಪತ್ತೊಂದಿಗೆ ಹರಮನಿನು ನೇರುವೆನು ಕೃಷ್ಣ ಹರಮನಿನು ನೇರುವೆನು ಕೃಷ್ಣ ಕೃಷ್ಣ. ಪರಮಾತ್ಮ, ಸಕಲ ಮಣ್ಣು ಮಾನವ ಪ್ರಜಾಕೋಟಿಯಲ್ಲಿ ಸುಂದರಮ್ಮ ಹೆಮ್ಮಾರಿಯ ಮಾನ್ಯ ಕುತ್ತಾಲಿಸಿ ಕಲುಷಿಕೆಯಾದ ಭರತ ಮೂಮಾತೆಯ ಶಿರದಲ್ಲಿ ಎಪ್ಪು ವ್ಯಕ್ತಿಯ ಕಡೆಗಳನ್ನು ಅನಾವ ನೆರಳಿನಿಂದ ಕೊಡಲು ಪವಿತ್ರಗೊಳಿಸಿ ಹೇಳಿದೇವ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡುತ್ತೇನೆ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆಯದು. ಆದರೆ ನಿನ್ನ ಮನದ ಅಭಿಪ್ರಾಯ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ ನಮ್ಮಗಳ ಅಭಿಮತಕ್ಕೆ ಒಂದು ಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಒಂದು ಮತಿಯ ಕೌರವರಳು ಸಂಧಿ ನಮಗೆ ತಂದೆ ಪಾಂಡು ಜನಪನಾಡೆ ವಂದಿಸಿದೆ. ತಂದೆ ಪಾಂಡು ಜನಪನಾಡೆ ವಂದಿಸಿದೆ. ಒಂದು ಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಯಕ್ಷಕೇಳು ದಂತರಾಜ್ಯ ಅವರೊಬ್ಬನ ಆಸ್ತಿ. ಹೇಳು ಕೃಷ್ಣ. ಯಕ್ಷಕೇಳು ದಂತರಾಜ್ಯ
ಗೊಡ್ಡು ಧರ್ಮದ ಕಟ್ಟು ನಮ್ಮನ್ನು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆಸಿದ್ದಿದೆ. ಅದನ್ನು ಭೇದಿಸಿ ಮುಂದೋಗಡವೆಂದರೆ ಹೋತ್ರು ಎಂಬ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಸುಡಬೇಕು ನಮ್ಮ ಈ ಎಳೆ ಜನ್ಮಕ್ಕೆ. ಭೀಮಸೇನ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಭೀಮಸೇನ ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಹೇಳ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ಲೋಕೈಕ ವೀರರಾದ ನೀವುಗಳೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ ಸಹೋದರಿ, ಕೃಷ್ಣ ದುರುಳ
ಭೀಮರಾಯರು. ಇವರು ನನ್ನ ಪತಿ. ಓಹೋ, ಭೀಮಸೇನ ರುದ್ರಾಂಶ ಸಂಭೂತ, ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕ್ಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ ಹಿಡಿದು ಪಾಕ ಶಾಲೆಗೆ ಹೋಗಿ. ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ಓಹೋ, ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡೋ ಹೋಗಿ ಸ್ವಾಮಿ. ಪಾಂಚಾಲಿ, ಈ ನಿಮ್ಮಗಳ ಬಾಳಾದ್ರೂ ಏತಕ್ಕಾಗಿ ಬೇಕು? ನಾಚಿಕೆಯಾಗುವುದಿಲ್ಲವೇ ನಿಮಗೆ? ನಿಮ್ಮಯ ಬಾಳೆ ತಕ್ಕೆ, ನಿಮ್ಮಯ ಬಾಳೆ ತಕ್ಕೆ, ನಿಮ್ಮಯ ಬಾಳೆ ತಕ್ಕೆ. ದುರುಳದು ಶಾಸನನು ಸೀರೆಯ ಸಿಳಿವಾಗ, ದುರುಳದು ಶಾಸನನು ಸೀರೆಯ ಸಿಳಿವಾಗ ಮಾಡಿದ ಬಂಧವ ಮರೆತಿಹರೆ ನೀವು. ಮಾಡಿದ ಬಂಧವ ಮರೆತಿಹರೆ ನೀವು. ಪ್ರಾಣೇಶ್ವರ, ದೇವಿ, ಓಹೋ ಪ್ರಾಣೇಶ್ವರ, ಪಾಂಚಾಲಿ, ಛೀ, ಛೀ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಕರ್ಣನ ಶಿರವ ಹರಿಗಿಡ ಭೂಮಿಗಿತ್ತು, ಕರ್ಣನ ಶಿರವ ಹರಿಗಿಡ ಭೂಮಿಗಿತ್ತು. ಕರ್ಣನ ಶಿರವ ಹರಿಗಿಡ ಭೂಮಿಗಿತ್ತು, ಮಾಡಿದ ಬಂಧವ ಮರೆತಿಹರೆ ನೀವು. ಮಾಡಿದ ಬಂಧವ ಮರೆತಿಹರೆ ನೀವು. ಏಕೋ ಪ್ರಾಣೇಶ್ವರ, ದೇವಿ, ಛೀ, ನಾಚಿಕೆ ಆಗುದಿಲ್ವೇ ನಿಮಗೆ? ದೇವಿ, ಛೀ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಏಕೆ ಏಕೆ ಏನಾಯಿತು ಏನಾಯಿತು? ಅಯ್ಯಯ್ಯೋ ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನೂ ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಬಾಳಲಿ ಬೆಂದೆ ಬಹುದಿನ ನೊಂದೆ, ಬಾಳಲಿ ಬೆಂದೆ ಬಹುದಿನ ನೊಂದೆ, ಏತಕ್ಕೆ ಈ ಶೋಧನೆ ಸ್ವಾಮಿ, ಏತಕ್ಕೆ ಈ ಶೋಧನೆ. ಬಾಳಲಿ ಬೆಂದೆ ಬಹುದಿನ ನೊಂದೆ, ಕಷ್ಟವ ಪಡಲಾರೆ ಸ್ವಾಮಿ.
ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗಾಯಿತಲ್ಲ ಎಂದು ಹೇಳಿದೆನಷ್ಟೇ. ಅವಳು ಹೇಳಿದ್ದನ್ನು ಕೇಳಿದೆಲ್ಲ ಬಿಡು. ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಳ್ಳೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನಾಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಒಳಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುತ ನುಡಿದೆಯೋ ಗಂಡುಗಲಿ ನೀನೆಂದು. ದಂಪದ ನುಡಿಗಳ ನುಡಿ ಗನಗದಾ ದಂಡದಿ ಆ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತ ನುಡಿದೆಯೋ ಗಂಡುಗಲಿ ನೀನೆಂದು. ಈ ಡಂಬದ ನುಡಿಯ ಭಾವ ನುಡಿದು ಮರತೆಯೋ ಮರೆತು ನಿದ್ರೆಯೊಳಿಗೆಯೋ ಇಡಿಮ್ಮ ಮನೋಕರ. ಅಡಗಲಿ ನಿನ್ನ ಕುಹಕ ಕಂಠದ ಕರುಳಿರುವ ಬಿರುಳಿ, ಕಣ್ಣೀರ ಕರೆಯದರು ಅಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಎಂಡಿರ ಕಣ್ಣಲ್ಲಿ ಶತಸಹಸ್ರ ಮಿಡಿ ಕಂಬರೇನೆ ಆ ಕಾಲನೆ ಕೌರವನ ಬೆಂಬಲವಾಗಿ ನಿಲ್ಲಲಿ. ಆ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನೋ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ನೋಡಲ ಬಡಿಗಟ್ಟಿ ಪಾದಕ್ಕೆ ದುರ್ಯೋಧನನ ತೊಡೆಯ ದ್ರೌಪದ ಸುತೆ ಕಟ್ಟಿಸುವೆನು ಈ ನಿಂದ ಬಿರು ಮುಡಿಯ ಪಡದಿರು ವ್ಯತೆಯ ನರಕಾಸುರ ಮರ್ತನ ಕೇಳೆಂದಭಿಮತ ಬಲಶಾಂತತೆಯ ಕುಲ ಏಡಿಗಳನ್ನು ಸೆಳೆ ತಂದು ರಣಕ್ಕೆ ತಲೆಗಳನ್ನು ಕಡಿದು ಎಣದಾಹ ಮುಗಿಸಿಕೊಳ್ಳೆ. ಬಲಶಾಂತತೆಯ ಕುಲ ಏಡಿಗಳನ್ನು ಸೆಳೆ ತಂದು ರಣಕ್ಕೆ ತಲೆಗಳನ್ನು ಕಡಿದು ಎಣದಾಹ ಮುಗಿಸಿಕೊಳ್ಳೆ. ರಣದಾಹ ಮುಗಿಸಿಕೊಳ್ಳೆ. ಪರಮಾತ್ಮ ಪಾಂಡವರ ರಥೆಯ ತೊರಬನ್ನು ಮುಟ್ಟಿದ ಚಂಡ ಕೌರವನ ಕುತ್ತಿಗೆ ಸೇನೆ. ಪಾಂಡವರ ರಥೆಯ ತೊರಬನ್ನು ಮುಟ್ಟಿದ ಚಂಡ ಕೌರವನ ಕುತ್ತಿಗೆ ಕಂಡ ಎಲುಬುಗಳ ತಂಡರಿಸಿ ತಂಡಿಗಟ್ಟಣವನ್ನು ಆಡಿಸುವೆ. ಕಂಡ ಎಲುಬುಗಳ ತಂಡರಿಸಿ ಚಂಡ ಕೌರವವನ್ನು ಆಡಿಸುವೆ. ಕಾರ್ಮೋಡ ತನ್ವಯ ಹಾರ್ಪಡಿಸಿ ಭೀಮರಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಕಾರ್ಮೋಡ ತನ್ವಯ ಹಾರ್ಪಡಿಸಿ ಭೀಮರಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಧರ್ಮದಿಂದರುವ ಕುರುವರ ಕಾಲ್ಗಳು ಹಿಡಿದು ಧರ್ಮದಿಂದರುವ ಕುರುವರ ಕಾಲ್ಗಳು ಹಿಡಿದು ಗಿರಗಿರನೆ ಗಿರಗಿರನೆ ತಿರುಗಿಸಿದ ರಕ್ತಪಡಿಸುವೆ. ಕೃಷ್ಣ ಬಲಶಾಂತತೆಯ ಕೊಲೆ ಏಡಿಗಳನ್ನು ಬಲಶಾಂತತೆಯ ಕೊಲೆ ಏಡಿಗಳನ್ನು ಪರಮಾತ್ಮ ದುಷ್ಟ ದಾಯಾದಿಗಳ ರುಂಡ ಮುಂಡಗಳನ್ನು ಕಡಿದು ರಣಚಂಡಿಗೌತನು ಮಾಡಿಸದ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸುತ್ತದೆ. ಭೀಮಸೇನ
ಭೀಮಸೇನ ಜನಾರ್ದನ, ಅಣ್ಣ. ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಈ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿಯೇ ಪಾಲಾಕ್ಷಣಂ ಮೆಚ್ಚಿಸಿ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದ ನಾಂ ಪಾಶುಪತಾಸ್ತ್ರವ ವಿಧ ವಿಧಸ್ತ್ರ ಪ್ರಯೋಗಗಳಿಂದ ಗಳಿಸಿದ ನಾ ವಿಜಯನೆಂಬ ಪೆಸರ ಹರಿಗಳ ಹತಗೈಯಲ್ ಅಮಿದೋ ಶಾಹದೀಹ ಅನುಗರ ಈ ಪರಿ ನೋಡುವುದು ಕರವೇ ಧರ್ಮ ಜಗೆ ಕೃಷ್ಣ ಕೃಷ್ಣ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆಯಬೇಕಿರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೊಪ್ಪಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಇದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದರ್ಭದಲ್ಲಿ ನೀನಾವ ನಿರ್ಧಾರವನ್ನು ಕೈಗೊಳ್ಳಬೇಕು? ಪರಮಾತ್ಮ, ಪರಮಾತ್ಮ, ಧರ್ಮನಂದನ, ರಾಜವ ಪಡೆವ ರಾಜವ ಪಡೆವ ಅಲ್ಲವ ಮಾಡಲು ದೇವ. ಪರಮಾತ್ಮ, ಅಲ್ಲವ ಮಾಡಲು ದೇವ ಸಮರನುವ ಪಾಪಲ ಫಲಬೇಕು. ಪರಮಾತ್ಮ, ಸಮರನುವ ಪಾಪಲ ಫಲಬೇಕು. ಫಲನವು ನೇನ ಮನೆ ಓನೇವ ಫಲನವು ನೇನ ಮನೆ ಕೃಷ್ಣ ದೇವಾ ದೇವಾ. ಪರಮಾತ್ಮ, ನಮ್ಮ ವಿಚಾರವನ್ನು ಹೊರಕಂತ ಕ್ರಮ ನಿನ್ನ ಚಿತ್ತವಿನ್ನಕ್ಕೆ ಮಾಡಿಕೊಂಡು. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಈ ಸಂಧಿಯಿಂದ ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು. ಪರಮಾತ್ಮ, ಸಹೋದರಿ, ಅಣ್ಣ, ಇಂದ್ರ ನೀಲಮಣಿಯ ಕಾಂತಿಯಿಂದೊಪ್ಪುವ ಜಡಗಟ್ಟಿದ ನಿನ್ನ ಕೇಶ ಕಲಾ ರೂಪದಲ್ಲಿ
ದುರ್ಜಟೆಯ ಜಡೆಯ ತೇಜಸ್ಸೇ ತುಂಬಿರುವುದು. 13 ವರ್ಷಗಳಿಂದ ಉಗ್ರವಾದ ತಪಸ್ಸನ್ನ ಆಚರಿಸಿ ಆರ್ಯಾಂಗನಿಗೆ ಆದರ್ಶ ಅಂಗನೆಯಾದೆ. ದೃಪದಜ, ದೇವಕಿ ಮಾತೆಯ ಸಾಕ್ಷಿಯಾಗಿ ಈ ನಿನ್ನ ಕೃಷ್ಣನು ಸಾರಿ ಸಾರಿ ಹೇಳುವನು. ಮುಂದೆ ನಡೆಯಲಿರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ದುರ್ಯೋಧನನ 98 ಮಂದಿ ಸಹೋದರರನ್ನು ಭೀಮನ ಗದಾದಂಡಕ್ಕೆ ಬಲಿ ಕೊಡುವೆನು. ದುರುಳ ದುಶ್ಯಾಸನನ ತೊಡೆಯನ್ನು ಮುರಿಸಿ ದುರ್ಯೋಧನನ ತೊಡೆಯನ್ನು ಮುರಿಸಿ ದುರುಳ ದುಶ್ಯಾಸನನ ಒಡಲನ್ನ ಬಗೆಸಿ ಅವನ ಬಿಸಿ ರಕ್ತದಿಂದ ಈ ನಿನ್ನ ಬೆಚ್ಚಿದ ಕೇಶರಾಶಿಯನ್ನು ಮುಡಿಗಿಟ್ಟಿಸುವೆನು. ಪಾಂಡವರ ವಿಜಯ ಪತಾಕೆಯನ್ನು ಮುಗಿಲಿಗೇರಿಸುವೆನು. ಧರ್ಮರಾಜನಿಗೆ ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರನ್ನಾಗಿ ಮಾಡುವೆನು. ಸೋದರಿ, ನೀನಿನ್ನು ಚಿಂತಿಸಬೇಡ. ನಾಳೆ ಹಸ್ತಿನಾವತಿಗೆ ಸಂಧಿಗಾಗಿ ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು ಸಹೋದರಿ. ನಾನಿನ್ನು ಬರ್ತೇನೆ. ಹಾಗೆ ಆಗಲಿ ಅಣ್ಣ.